ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಲೇ ನೀವೆಲ್ಲರೂ ಕೂಡ ಆ್ಯನ್ಯುವಲ್ ಎಕ್ಸಾಮಿನ ಒಂದು ತಯಾರಿನ ಮಾಡ್ಕೊತಾ ಇದ್ದೀರಿ. ಸೊ ಇದರ ಮಧ್ಯದಲ್ಲಿ ಈ ವರ್ಷ ಅಂದರೆ 2025ರಲ್ಲಿ ಫಸ್ಟ್ ಇಯರ್ದಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಡೌಟ್ ಏನಪ್ಪ ಅಂತಂದರೆ, ನಾವು ಪೆನ್ನನ್ನು ಏನು ಯೂಸ್ ಮಾಡ್ಕೋಬೇಕು? ನೀವು ಕೇಳಿದ್ದೀರಿ ಕಾಲೇಜಲ್ಲಿ ಏನಂತಂದರೆ ಯಾವುದು ಬ್ಲ್ಯಾಕ್ ಪೆನ್ನನ್ನೇ ಯೂಸ್ ಮಾಡಬೇಕು, ಹೌದಾ, ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕು ಅಂತ ನಿಮ್ಮ ಕಾಲೇಜುಗಳಲ್ಲಿ ಟೀಚರ್ಸ್ ಹೇಳಿರ್ತಾರೆ. ಸೊ ಅದನ್ನು ಕನ್ಫರ್ಮ್ ಮಾಡಿಸಲು ನೀವು ನನಗೆ ಕಾಮೆಂಟ್ ಹಾಕಿದರೆ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕಂತ. ಹೌದು, ಬ್ಲ್ಯಾಕ್ ಪೆನ್ನನ್ನು ಯಾಕಂತಂದರೆ ನಿಮ್ಮ ಪೇಪರ್ಗಳು ಡಿಜಿಟಲ್ ಚೆಕ್ ಆಗ್ತವೆ. ಇದರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಕಂಪ್ಯೂಟರ್ದಲ್ಲಿ ಚೆಕ್ ಆಗೋದರಿಂದ ಅಲ್ಲಿ ನೀವು ಬ್ಲೂ ಪೆನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅವು ಕ್ಲಿಯರ್ ಆಗೋದಿಲ್ಲ. ಸ್ಕ್ಯಾನ್ ಆಗೋದರಿಂದ ಅವು ಬ್ಲೂ ಪೆನ್ ಏನಾಗುತ್ತೆ ಅಂತಂದ್ರೆ ಬ್ಲಡ್ ಆಗಿಬಿಡುತ್ತೆ, ಹೌದಾ. ಸೊ ಬ್ಲೂ ಪೆನ್ ಯೂಸ್ ಮಾಡಿದರೆ ನೀವು ಅದು ಬ್ಲಡ್ ಥರ ಬರುತ್ತೆ, ಕ್ಲಾರಿಟಿ ಕೊಡೋದಿಲ್ಲ. ಆ ಸ್ಕ್ಯಾನ್ ಮಾಡಬೇಕಾದ್ರೆ ಕ್ಲಾರಿಟಿ ಬರಬೇಕಂತಂದರೆ ನೀವು ಕಂಪಲ್ಸರಿಯಾಗಿ ಬ್ಲೂ ಪೆನ್ನನ್ನು ಬಿಟ್ಟು ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಬೇಕು. ಕಂಪಲ್ಸರಿ ಇದೆ, ಕಂಪಲ್ಸರಿ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಬೇಕು. ಸರ್ ನಾವು ಇನ್ ಕೇಸ್ ಆಫ್ ಇಲ್ಲ ಸರ್, ನಾನು ರೂಲ್ಸ್ ನಾನು ಫಾಲೋ ಮಾಡೋದಿಲ್ಲ, ನಾ ಬ್ಲೂ ಪೆನ್ನೇ ಯೂಸ್ ಮಾಡ್ತೀನಿ, ಹಾಗಾದರೆ ಫೇಲ್ ಮಾಡ್ತಾರಾ? ಇಲ್ಲ ರೀ, ಫೇಲ್ ಮಾಡೋಂಗಿಲ್ಲ. ಯಾರೂ ಕೂಡ ಫೇಲ್ ಮಾಡೋಕ್ಕೆ ಹೋಗೋದಿಲ್ಲ. ಏನೋ ಮಿಸ್ ಆಗಿ ಭಾಳ ಜನ ಬರೆದಿರ್ತಾರೆ ಬ್ಲೂ ಪೆನ್ಲಿ, ಹಂಗಂತೇಳಿ ಅವ್ರು ಫೇಲ್ ಮಾಡೋದಿಲ್ಲ. ಆದರೆ ಅಕ್ಷರಗಳು ಬ್ಲೂ ಪೆನ್ನಲ್ಲಿ ನೀವು ಬರೆದ್ರೆ ಸರಿಯಾಗಿ ಕಾಣಿಸದೇ ಇರುವುದರಿಂದ ಸ್ಕ್ಯಾನ್ ಕಾಪಿ ಆಗುತ್ತವೆ, ಸರಿಯಾಗಿ ಮಾರ್ಕ್ಸ್ಗಳು ಬರೋದಿಲ್ಲ. ಅದೇ ನೀವು ಬ್ಲ್ಯಾಕ್ ಮಾಡಿದರೆ ಅದು ಬ್ಲ್ಯಾಕೇ ಇರುತ್ತೆ, ಸ್ಕ್ಯಾನ್ ಮಾಡಿದರೂ ಕೂಡ ಬ್ಲ್ಯಾಕೇ ಇರೋದರಿಂದ ಎಲ್ಲ ನೀಟಾಗಿ ಕಾಣಿಸುತ್ತೆ ಅನ್ನೋ ಸಲುವಾಗಿ ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡ್ತೀವಿ. ನೀವು ಕೂಡ ಬ್ಲ್ಯಾಕ್ ಪೆನ್ನೇ ಯೂಸ್ ಮಾಡಿ.